ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವಿಶ್ವ ಯುವ ಕೌಶಲ್ಯ ದಿನ, ವರ್ಲ್ಡ್ ಯೂತ್ ಸ್ಕಿಲ್ ಡೇ. ಈ ಒಂದು ದಿನದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿದ್ಯಾಲಯ ಬೆಳಗಾವಿಯಿಂದ ಅಶ್ವಿನಿ ಚೆಲುವಾದಿ ಅವರು ಕಾರ್ಯಕ್ರಮದಲ್ಲಿ. ಮೇಡಮ್, ತಮಗೆ ಸ್ವಾಗತ, ನಮಸ್ಕಾರ. ಧನ್ಯವಾದಗಳು ಸರ್. ಸಮಸ್ತ ವೇಣುಧ್ವನಿ ಶ್ರೋತೃಗಳಿಗೆ ವರ್ಲ್ಡ್ ಯೂತ್ ಸ್ಕಿಲ್ ಡೇನ ಶುಭಾಶಯಗಳು. ಖಂಡಿತ. ಇವತ್ತಿನ ವಿಷಯ ಅಲ್ಲಿಂದನೇ ಆರಂಭ ಮಾಡೋಣ. ಇದು ಯಾವಾಗಿಂದ ಆಚರಿಸಲಾಗುತ್ತದೆ, ಯಾವ ದಿನದಂದು? ಇದು 2014ನೇ ವರ್ಷದಿಂದ ವಿಶ್ವಸಂಸ್ಥೆಯವರು ಇದನ್ನ ಅನುಮೋದನೆ ಮಾಡಿದ್ರು. ಫಸ್ಟ್ ಇದನ್ನ ಶ್ರೀಲಂಕಾ ಗೌರ್ಮೆಂಟ್ ಪ್ರಪೋಸ್ ಮಾಡಿದ್ರು. ಯುವಕರಿಗೆ ಕೌಶಲ್ಯದ ಮಹತ್ವ ಅನ್ನ ದೇಶದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ಯಾವ ರೀತಿ ಲಾಭಗಳನ್ನ ತರಬಹುದಂತ ಅನುಮೋದನೆ ಮಾಡಿದಾಗ ಡಿಸೆಂಬರ್ 18, 2014ರಲ್ಲಿ ಇದು ವಿಶ್ವಸಂಸ್ಥೆಯಿಂದ ಅನುಮೋದನೆ ಆಯಿತು. ಆಮೇಲೆ ಅದೇ ಮುಂದಿನ ವರ್ಷ 2015ರಲ್ಲಿ ಜುಲೈ 15, 2015 ಪ್ರತಿ ವರ್ಷ ಇದನ್ನ ಆಚರಣೆಗೆ ತರಲಾಯಿತು. ಎಲ್ಲ ದೇಶಾದ್ಯಂತ ಇದನ್ನ ಯೂತ್ ಸ್ಕಿಲ್ ಡೇ ಅಂತ ವಿವಿಧ ಪ್ರಾಯೋಗಿಕ ಕಾರ್ಯಕ್ರಮಗಳ ಮೂಲಕ ಆಚರಿಸಲಾಗ್ತಾ ಇದೆ. ತಾರೀಖು ಗೊತ್ತಾಯ್ತು. ಈಗ ಬಹಳ ಮುಖ್ಯವಾದ ಪ್ರಶ್ನೆ ಏನಂದ್ರೆ ಸ್ಕಿಲ್ ಅಂತ ಹೇಳ್ತಾರೆ. ಇನ್ ಜನರಲ್ ಇದು ಒಂದು ಬ್ರಾಡ್ ಸಬ್ಜೆಕ್ಟ್ ಅಂತ ಹೇಳ್ಬೋದು. ಆದರೆ ಇವತ್ತಿನ ಈ ದಿನಕ್ಕೆ ಮಾತನಾಡೋಣ. ಸ್ಕಿಲ್ ಅಥವಾ ಕೌಶಲ್ಯ ಅಂದ್ರೆ ಏನು, ಯಾವ ರೀತಿ ಕೌಶಲ್ಯ ಸ್ಕಿಲ್ಸ್ ನೋಡ್ತಾ ಇದ್ದಾರೆ ಜಾಬ್ ಗಿವರ್ಸ್ ಅಥವಾ ಎಂಪ್ಲಾಯರ್ಸ್, ಅದ್ರ ಬಗ್ಗೆ ತಿಳಿಸಿ. ಸ್ಕಿಲ್ ಅಂದ್ರೆ ಕೌಶಲ್ಯ ಅಥವಾ ಇದಕ್ಕೆ ಕುಶಲತೆ ಅಂತ ಹೇಳ್ತೀವಿ, ಜಾಣ್ಮೆ ಅಂತ ಹೇಳ್ಬೋದು. ಕೌಶಲ್ಯ ಅಂದ್ರೆ ನಿರ್ದಿಷ್ಟ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಲು ಬೇಕಾದ ತಂತ್ರಜ್ಞಾನ, ಸಾಮರ್ಥ್ಯ ಮತ್ತು ಬುದ್ಧಿವಂತಿಕೆಯನ್ನ ಸೂಚಿಸುತ್ತದೆ. ಉದಾಹರಣೆಗೆ ಕಂಪ್ಯೂಟರ್ನ ಉಪಯೋಗಿಸಲು ಮತ್ತು ನಿರ್ವಹಿಸಲು ಬೇಕಾದಂಥ ಕೌಶಲ್ಯ ಆಗಿರ್ಬೋದು. ಒಂದು ಸಂವಹನ ಕೌಶಲ್ಯ, ತಾಂತ್ರಿಕ ಕೌಶಲ್ಯ, ನಿರ್ವಹಣಾ ಕೌಶಲ್ಯ, ಸ್ವಯಂಚಾಲಿತ ಯಂತ್ರಗಳನ್ನು ನಿರ್ವಹಿಸುವ ಕೌಶಲ್ಯ, ಈ ರೀತಿ ಹಲವಾರು ಸ್ತರದ ಕೌಶಲ್ಯಗಳು ಇವೆ. ಇದರ ಅವಶ್ಯಕತೆ ಏನಪ್ಪ ಅಂತಂದ್ರೆ ಕೌಶಲ್ಯವನ್ನು ಕಲಿಯುವುದರಿಂದ ನಾವು ಒಂದು ನಿರ್ದಿಷ್ಟ ಕೆಲಸವನ್ನು ಅತ್ಯುತ್ತಮವಾಗಿ, ವ್ಯವಸ್ಥಿತವಾಗಿ ಮತ್ತು ಪರಿಣಾಮಕಾರಿಯಾಗಿ ಮಾಡಬಹುದು. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರೆ ಯಾವುದೇ ಕ್ಷೇತ್ರದಲ್ಲಿ ಕೌಶಲ್ಯವನ್ನು ಕಲಿಯಲು ಅಗತ್ಯ ಇರುವ ಮೂಲಭೂತ ಅಂಶಗಳಿವೆ. ಮೊದಲನೇದಾಗಿ ಆಸಕ್ತಿ ಮತ್ತು ಜ್ಞಾನ, ಅಂದ್ರೆ ಇಂಟ್ರೆಸ್ಟ್ ಮತ್ತು ಪ್ಯಾಷನ್ ಅಂತ. ನಮ್ಗೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಕುತೂಹಲ ಅಥವಾ ಇಂಟ್ರೆಸ್ಟ್, ಪ್ಯಾಷನ್ ಇಲ್ಲದೆ ಇದ್ರೆ ಆ ಕ್ಷೇತ್ರದಲ್ಲಿ ನಾವು ಬಹಳ ಅವಧಿಯವರೆಗೆ ಮುಂದುವರ್ಲಿಕ್ಕೆ ಆಗೋದಿಲ್ಲ. ಮೋಟಿವೇಶನ್ ಮನುಷ್ಯನ್ಗೆ ಡೈಲಿ ಇರೋದಿಲ್ಲ. ನಾವು ಯಾವುದೋ ಬುಕ್ ಓದಿ ಏನೋ ಸ್ಪೀಚ್ ಕೇಳಿ ಅದು ಕೇಳಿದಾಗ ಸ್ವಲ್ಪ ದಿನವರೆಗೆ ಮಾತ್ರ ಇರುತ್ತೆ, ಹೈ ಇರುತ್ತೆ. ಯಾವಾಗ ಮನುಷ್ಯನಲ್ಲಿ ಸ್ವ ಆಸಕ್ತಿ ಮತ್ತು ಉತ್ಸಾಹ ಇರುತ್ತೆ ಅವಾಗ ಮಾತ್ರ ನಾವು ಯಾವುದೇ ಕ್ಷೇತ್ರದಲ್ಲಿ ಅತ್ಯುತ್ತಮವಾದ ಕೌಶಲ್ಯವನ್ನ ಬೆಳೆಸ್ಕೊಳ್ಬಹುದು. ಆಮೇಲೆ ಎರಡನೇ ಮೂಲಭೂತ ಅಂಶ ಇದರಲ್ಲಿ ಏನಪ್ಪಾ ಅಂತಂದ್ರೆ ನಿರಂತರ ಅಭ್ಯಾಸ. ಯಾವುದೇ ಒಂದು ನಾವು ಸ್ಕಿಲ್ ಅನ್ನ ಕಲ್ತ ಮೇಲೆ ಅದನ್ನ ನಿರಂತರವಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅದರ ಮೇಲೆ ನಾವು ಎಕ್ಸ್ಪರ್ಟಿಸಮ್ ಅನ್ನ ಸಾಧಿಸಬಹುದು. ಆಮೇಲೆ ಮೂರನೇ ಮೂಲಭೂತ ಅಂಶ ಅಂತಂದ್ರೆ ಬೇಸಿಕ್ ಕಾನ್ಸೆಪ್ಟ್ ಅನ್ನ, ಬೇಸಿಕ್ ನಾಲೆಜ್ ಅನ್ನ ನಾವು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡಾಗ ಯಾವುದೇ ಒಂದು ಕೌಶಲ್ಯವನ್ನು ನಾವು ಸಿದ್ಧಿಸಬಹುದು. ಯಾವುದೇ ಒಂದು ಕ್ಷೇತ್ರದಲ್ಲಿ ಕೌಶಲ್ಯವನ್ನು ನಾವು ಸಿದ್ಧಿಯನ್ನ ಪಡೆಯಬಹುದು. ಬಹಳ ಉತ್ತಮವಾಗಿ ತಿಳಿಸಿದ್ರಿ. ಅಂತ ಸಂದರ್ಭದಲ್ಲಿ ಇವತ್ತಿನ ಈ ದಿನ ಅಂದ್ರೆ ವರ್ಲ್ಡ್ ಯೂತ್ ಸ್ಕಿಲ್ ಡೇ, ಇದರ ಉದ್ದೇಶವೇನು, ಅದರ ಬಗ್ಗೆ ತಿಳಿಸಿ. ಈ ದಿನದ ಉದ್ದೇಶ ಯುವಕರಲ್ಲಿ ಕೌಶಲ್ಯಾಭಿವೃದ್ಧಿಗೆ ಪ್ರೋತ್ಸಾಹವನ್ನು ನೀಡುವುದು, ಉದ್ಯೋಗ ಮತ್ತು ಆತ್ಮನಿರ್ಭರತೆಯ ಮಹತ್ವವನ್ನು ಜಾಗೃತಗೊಳಿಸುವುದು ಮತ್ತು ದೇಶದ ಆರ್ಥಿಕ ಅಭಿವೃದ್ಧಿಗೆ ಅವರ ಪಾತ್ರವನ್ನು ಗುರುತಿಸುವುದಾಗಿದೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಯುವ ಪೀಳಿಗೆಯನ್ನ ಒಂದು ಆತ್ಮನಿರ್ಭರತೆಯಿಂದ ಜೀವನ ಸಾಗಿಸಲಿಕ್ಕೆ ಬೇಕಾದ ಸ್ಕಿಲ್ಗಳ ಬಗ್ಗೆ ಅಂದ್ರೆ ಕೌಶಲ್ಯ ಬಗ್ಗೆ ಜಾಗೃತಿಯನ್ನ ಮೂಡಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಎಲ್ಲಾ ದಿನದೊಂದು ಏನಾದರೂ ಘೋಷವಾಕ್ಯ, ಥೀಮ್ ಅಂತ ಇದ್ದೇ ಇರುತ್ತೆ. ಈ ವರ್ಷ 2025 ಈ ದಿನದ ಘೋಷವಾಕ್ಯ, ಥೀಮ್ ಏನಿದೆ? ಇದು ವಿಶ್ವಸಂಸ್ಥೆಯಿಂದ ನಿರ್ಧಾರವಾಗಿದೆ. ಅದು ಯೂತ್ ಎಂಪವರ್ಮೆಂಟ್ ಥ್ರೂ AI ಅಂಡ್ ಡಿಜಿಟಲ್ ಸ್ಕಿಲ್ಸ್ ಅಂತ. ಅಂದ್ರೆ ಕೃತಕ ಬುದ್ಧಿಮತ್ತೆ ಮತ್ತು ಡಿಜಿಟಲ್ ಕೌಶಲ್ಯಗಳ ಮೂಲಕ ಯುವಶಕ್ತಿಯ ಬಲವರ್ಧನೆ. ನಾವು 2000ರಿಂದ ಇವತ್ತಿನವರೆಗೂ 4ನೇ ಕೈಗಾರಿಕಾ ಕ್ರಾಂತಿಯ ಅವಧಿಯಲ್ಲಿ ಇದ್ದೇವೆ. ಅಂದ್ರೆ ಇದು 4ನೇ ಕೈಗಾರಿಕಾ ಕ್ರಾಂತಿಯಿಂದ ಉದ್ಯೋಗ ಸ್ವರೂಪದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ. ಮುಖ್ಯವಾಗಿ ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಯಂತ್ರ ಕಲಿಕೆ, ಮಷೀನ್ ಲರ್ನಿಂಗ್, ಅಂತರ್ಜಾಲ ಆಧಾರಿತ ವಸ್ತುಗಳು, ಇಂಟರ್ನೆಟ್ ಆಫ್ ಥಿಂಗ್ಸ್, ಬ್ಲಾಕ್ ಚೈನ್ ತಂತ್ರಜ್ಞಾನಗಳ ಮೇಲೆ ಆಧಾರಿತವಾಗಿವೆ. ಈ ಎಲ್ಲ ತಂತ್ರಜ್ಞಾನಗಳು ಉದ್ಯಮ ನಿರ್ವಹಣೆ ಮತ್ತು ಆರ್ಥಿಕತೆಯಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದಿವೆ. ಹಾಗಾಗಿ ಪ್ರಸ್ತುತ ವರ್ಷ ವಿಶ್ವಸಂಸ್ಥೆ ಯುವಕರಿಗೆ ಕೃತಕ ಬುದ್ಧಿಮತ್ತೆ ಮತ್ತು ಇತರೆ ಡಿಜಿಟಲ್ ಕೌಶಲ್ಯಗಳ ತಂತ್ರಜ್ಞಾನ ವಿಷಯಗಳಲ್ಲಿ ತರಬೇತಿಯನ್ನ ನೀಡಲು ಮುಂದಾಗಿದೆ. ಈಗ ಭಾರತದಲ್ಲಿ ಯುವ ಕೌಶಲ್ಯ ಅಭಿವೃದ್ಧಿಗಾಗಿ ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ, ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
ನಮ್ಮ ಭಾರತದಲ್ಲಿ ಕೌಶಲ್ಯ ಅಭಿವೃದ್ಧಿಗಾಗಿ ಸಾಕಷ್ಟು ಕಾರ್ಯಕ್ರಮಗಳು ಜಾರಿಯಲ್ಲಿವೆ. ಅವುಗಳಲ್ಲಿ ಬಹುಮುಖ್ಯವಾದವು ಸ್ಕಿಲ್ ಇಂಡಿಯಾ ಮಿಷನ್ ಅಂತ, ಕೌಶಲ್ಯ ಭಾರತ. ಎರಡನೇದು PMKVY, ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ. ಮೂರನೇದು DDU-GKY ಅಂತ ಸ್ಕೀಮ್, ಇದು ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ. ಆಮೇಲೆ ನಾಲ್ಕನೇದು ITIs ಅಂದರೆ ಸಾಂಕೇತಿಕ ತರಬೇತಿ ಸಂಸ್ಥೆಗಳ ಮೂಲಕ ಯುವಕರಿಗೆ ಕೌಶಲ್ಯನ ಬೆಳೆಸ್ಕೊಳ್ಳಿಕ್ಕೆ ತರಬೇತಿಯನ್ನು ನೀಡುವುದು. ಆಮೇಲೆ ಇನ್ನೊಂದು ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಪ್ರಮೋಷನ್ ಸ್ಕೀಮ್ ಅಂತ, ಇದರಲ್ಲಿ ದೇಶದ ಉನ್ನತ ಸಂಸ್ಥೆಗಳಾದ DRDO, NL ಇರ್ಬೋದು, ಇಸ್ರೋ ಇರ್ಬೋದು, HAL ಇರ್ಬೋದು, ಅವರೆಲ್ಲ ಪದವಿ ಹೊಂದಿದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ 1 ವರ್ಷ 2 ವರ್ಷ ವಿತ್ ಸ್ಟೈಪಂಡ್ ತರಬೇತಿಯನ್ನು ನೀಡ್ತಾ ಇರ್ತಾರೆ. ಆಮೇಲೆ ಮತ್ತೊಂದು ಈ ದಿನದ ವಿಶೇಷ, ಈ ವರ್ಷದ ಘೋಷವಾಕ್ಯಕ್ಕೆ ಅನುಗುಣವಾಗಿ ನಮ್ಮ ಭಾರತ ಸರ್ಕಾರ ರೆಸ್ಪಾನ್ಸಿಬಲ್ AI ಫಾರ್ ಯೂತ್, ಮತ್ತೊಂದು ಯೂತ್ ಫಾರ್ ಉನ್ನತಿ ಆ್ಯಂಡ್ ವಿಕಾಸ್ ವಿತ್ AI ಎಂಬ ಹೊಸ ಯೋಜನೆಗಳನ್ನು ಜಾರಿಯಲ್ಲಿ ತಂದಿದೆ. ಈಗ ಉದ್ಯೋಗದ ಬಗ್ಗೆ ಮಾತನಾಡೋಣ. ಉದ್ಯೋಗ ಅವಕಾಶಗಳು, ಈಗ ಕೌಶಲ್ಯ ತರಬೇತಿಯಿಂದ ಯುವಕರಿಗೆ ಯಾವ ರೀತಿ ಉದ್ಯೋಗ ಅವಕಾಶಗಳು? ಈ ಕೌಶಲ್ಯ ತರಬೇತಿಯಿಂದ ಹಲವಾರು ಕ್ಷೇತ್ರಗಳಲ್ಲಿ ಯುವಕರಿಗೆ ಅವಕಾಶಗಳು ಉಂಟು. ಮೊದಲನೇದಾಗಿ ತಾಂತ್ರಿಕ ಕ್ಷೇತ್ರ, ಅದರಲ್ಲಿ ಫಿಟ್ಟರ್, ಮೆಕ್ಯಾನಿಕಲ್, ವೆಲ್ಡರ್, ಕೋಡರ್, ಟೆಸ್ಟರ್, ಕ್ವಾಲಿಟಿ ಇಂಜಿನಿಯರ್ ಇಂಥ ಕ್ಷೇತ್ರಗಳಲ್ಲಿ ಅವರ ಉದ್ಯೋಗವನ್ನು ಪಡೆಯಬಹುದು. ಆಮೇಲೆ IT ಮತ್ತು ಡಿಜಿಟಲ್ ಕ್ಷೇತ್ರ, ಆರೋಗ್ಯ ಮತ್ತು ಪ್ಯಾರಾಮೆಡಿಕಲ್ ಕ್ಷೇತ್ರದಲ್ಲಿ, ಪ್ರವಾಸೋದ್ಯಮ, ಆಹಾರ, ವಿನೋದ ಕ್ಷೇತ್ರಗಳಲ್ಲಿ, ಆಮೇಲೆ ಸ್ವಯಂ ಉದ್ಯೋಗ ಹಾಗೂ ಸ್ಟಾರ್ಟ್ಅಪ್ ಅಂದರೆ ನವೋದ್ಯಮಗಳ ಮೂಲಕ ಹೊಸ ಹೊಸ ಉದ್ಯೋಗ ಅವಕಾಶಗಳು ಲಭ್ಯವಾಗುತ್ತವೆ. ಜನರಲ್ ಆಗಿ ನೀವು ಹೇಳಿದ್ರಿ ಫಿಟ್ಟರ್ದಿಂದ ಹಿಡಿದು ಇಂಜಿನಿಯರ್ವರೆಗೆ. ಈಗ ಆಚೆ ಕೇಳುಗರಲ್ಲಿ ಎಷ್ಟು ಇಂಜಿನಿಯರು ಇರ್ತಾರೆ. ಇಂಜಿನಿಯರಿಂಗ್ ಅಂದರೆ ಬಹಳಷ್ಟು ಬ್ರಾಂಚಸ್ ಇರ್ತವೆ. ಬಹಳ ಟ್ರೆಂಡ್ ಆಗಿದೆ AI, ಅದೇ ನೀವು ಹೇಳಿದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅಂಥ ಸಂದರ್ಭದಲ್ಲಿ ಅವರು ಯಾವೆಲ್ಲ ಸ್ಕಿಲ್ಸನ್ನ ಎಕ್ವೈರ್ ಮಾಡ್ಕೋಬಹುದು ಆ ಒಂದು ಕ್ಷೇತ್ರದಲ್ಲಿ ಏನಾದರೂ ಹೇಳ್ಬೋದಾ? ಈಗ ಫಸ್ಟು ಕ್ಷೇತ್ರದ ಆಯ್ಕೆ ಆಗಬೇಕು. ನಾನು ಮೆಕ್ಯಾನಿಕಲ್ ಫೀಲ್ಡಲ್ಲಿ ವರ್ಕ್ ಮಾಡ್ತೀನಾ, ಅಥವಾ ಕಂಪ್ಯೂಟರ್ ಸೈನ್ಸಲ್ಲಿ ಮಾಡ್ತೀನಾ, ಅಥವಾ ಆರೋಗ್ಯ ಕ್ಷೇತ್ರದಲ್ಲಿ ಮಾಡ್ತೀನಾ, ಅಥವಾ ಗ್ರೀನ್ ಟೆಕ್ನಾಲಜಿ ಮಾಡ್ತೀನಾ. ಕ್ಷೇತ್ರ ನಿರ್ಧಾರ ಆದಮೇಲೆ ಅದಕ್ಕೆ ಸಂಬಂಧಪಟ್ಟ ಸರ್ಟಿಫಿಕೇಶನ್ ಕೋರ್ಸ್ಗಳನ್ನು ಮಾಡಬೇಕು. ಆಮೇಲೆ ಪ್ರಾಯೋಗಿಕ ತರಬೇತಿಗಳಿಗೆ ಹಾಜರಾಗಿ ಅದರಲ್ಲಿ ನುರಿತತೆಯನ್ನು ಪಡೆಯಬೇಕು. ಹೀಗೆ ಇವೆಲ್ಲ ಅಂಶಗಳನ್ನು ಇಂಪ್ಲಿಮೆಂಟ್ ಮಾಡೋದ್ರಿಂದ ಅವರು ಸಾಕಷ್ಟು ಅವಕಾಶಗಳನ್ನು ಪಡೆಯಬಹುದು. ಈಗ ಸಮಾಜಕ್ಕೆ ಯಾವ ರೀತಿ ಇದರ ಪ್ರಯೋಜನ ಇದೆ, ಅದ್ರ ಬಗ್ಗೆ ಸ್ವಲ್ಪ? ಸಮಾಜಕ್ಕೆ ಈ ವೇಗವಾಗಿ ಬದಲಾಗುತ್ತಿರುವ ಜಗತ್ತಿನಲ್ಲಿ ಜೀವನ ವಿಧಾನ, ಆಹಾರ, ಉಡುಗೆ ತೊಡುಗೆಗಳ ಮಾತ್ರವಲ್ಲದೆ ಕೆಲಸ ಮಾಡೋ ವಿಧಾನದಲ್ಲೂ ಹಲವು ಬದಲಾವಣೆಗಳಾಗಿವೆ. ಅಂದ್ರೆ ಮೊದಲು ಕೆಲಸಕ್ಕೆ ಅನುಭವ ಮಾತ್ರ ಬೇಕಾಗಿತ್ತು, ಅದೇ ಮುಖ್ಯವಾಗಿತ್ತು. ಆದ್ರೆ ಈಗ ಅನುಭವಕ್ಕಿಂತ ಕೌಶಲ್ಯಗಳು ಮುಖ್ಯ. ಕೌಶಲ್ಯಗಳಿದ್ದರೆ ಮಾತ್ರ ವೃತ್ತಿಪರ ಜೀವನದಲ್ಲಿ ತ್ವರಿತವಾಗಿ ಯಶಸ್ಸನ್ನ ಸಾಧಿಸಬಹುದು. ಹಾಗಾಗಿ ಯುವಕರಿಗೆ ಉದ್ಯೋಗ ಕೌಶಲ್ಯಗಳು ಹಾಗೂ ಅದರ ಮಹತ್ವಗಳ ಬಗ್ಗೆ ತಿಳಿಸಲು ವಿಶ್ವ ಯುವ ಕೌಶಲ್ಯ ದಿನವನ್ನು ಆಚರಿಸಲಾಗ್ತಾ ಇದೆ. ಈ ದಿನದ ಆಚರಣೆಯಿಂದ ಸಮಾಜಕ್ಕೆ ಸಾಕಷ್ಟು ಪ್ರಯೋಜನಗಳಿವೆ. ಮುಖ್ಯವಾಗಿ ಕೌಶಲ್ಯದ ಮಹತ್ವದ ಬಗ್ಗೆ ಸಮಾಜದಲ್ಲಿ ಜಾಗೃತಿ ಹೆಚ್ಚಾಗುತ್ತದೆ. ಉದ್ಯೋಗಾರ್ಹತೆಯ ಬೆಳವಣಿಗೆ, ಆರ್ಥಿಕ ಬೆಳವಣಿಗೆ, ಸಾಮಾಜಿಕ ಸ್ಥಿರತೆ ಮತ್ತು ಕ್ರಿಯಾಶೀಲ ಯುವ ಸಮುದಾಯವನ್ನು ನಿರ್ವಹಿಸುವಲ್ಲಿ ಸಹಕಾರಿಯಾಗಿದೆ. ಇವು ಸಮಾಜಕ್ಕೆ ಆಗ್ತಕ್ಕಂಥ ಪ್ರಯೋಜನಗಳು. ಬ್ರೀಫಾಗಿ ಹೇಳ್ಬೇಕಂದ್ರೆ ಆರ್ಥಿಕತೆಯಲ್ಲಿ ಸುಧಾರಣೆಯನ್ನು ನಾವು ತರಬಹುದು, ಸ್ವಯಂ ಉದ್ಯೋಗಗಳನ್ನು ಮಾಡಬಹುದು, ಅಥವಾ ಎಂಟರ್ಪ್ರಿನರ್ಶಿಪ್ ಅನ್ನು ಡೆವಲಪ್ ಮಾಡಿ ಸಾವಿರಾರು ಜನರಿಗೆ ಉದ್ಯೋಗಗಳನ್ನು ಕೊಡಬಹುದು. ಮೇಡಮ್, ತಮ್ಮ ಉತ್ತರದಲ್ಲಿ ಒಂದು ಬಹಳ ಮುಖ್ಯವಾದ ಲೈನ್ ಅನ್ನು ಹೇಳಿದ್ರಿ, ಅನುಭವಕ್ಕಿಂತ ಜಾಸ್ತಿ ಈಗ ಕೌಶಲ್ಯ ವಿಚ್ ಇಸ್ ಸ್ಕಿಲ್. ಒಂದು ಉದಾಹರಣೆ ಕೊಡ್ಬೋದಾ ಏನಾದರೂ? ಈಗ ಸಾಮಾನ್ಯವಾಗಿ ಯಾವುದೇ ಒಂದು ಪದವಿ ಪಡೆದ ಮೇಲೆ ಅದು ಜಸ್ಟ್ ಥೆರಾಟಿಕಲ್ ನಾಲೆಜ್ ಇರುತ್ತೆ. ಅದನ್ನ ನಾವು ಪ್ರಾಯೋಗಿಕವಾಗಿ ಅಭ್ಯಾಸ ಮಾಡಿ ಕೆಲಸ ಮಾಡಿದಾಗ ಮಾತ್ರ ಅದು ಒಂದು ಅನುಭವ ಆಗುತ್ತೆ. ಬಟ್ ಆ ಅನುಭವವನ್ನು ನಾವು 100% ಪರಿಪೂರ್ಣವಾಗಿ ಉಪಯೋಗಿಸಬೇಕಾದ್ರೆ ಆ ಒಂದು ಕೆಲಸದ ಒಂದು ಯಾವ ರೀತಿ ವರ್ಕ್ ಆಗುತ್ತೆ, ಕೆಲಸ ಟೆಕ್ನಿಕಲಿ ಯಾವ ರೀತಿ ವರ್ಕ್ ಆಗುತ್ತೆ, ಆಮೇಲೆ ಆ ಕೆಲಸವನ್ನು ಮಾಡಲಿಕ್ಕೆ ಬೇಕಾದಂತಹ ಸಾಮರ್ಥ್ಯ ಏನು, ಯಾವ ರೀತಿ ಆ ಸಾಮರ್ಥ್ಯವನ್ನು ನಾವು ಬೆಳೆಸ್ಕೊಳ್ಬೇಕು, ಹಾಗೆ ಅದಕ್ಕೆ ಸಂಬಂಧಪಟ್ಟಂತಹ ಲಿಮಿಟೇಷನ್ಸ್ ಏನು, ಆಮೇಲೆ ಡ್ರಾಬ್ಯಾಕ್ಸ್, ಅಡ್ವಾಂಟೇಜಸ್ ಏನು, ಇವುಗಳ ಬಗ್ಗೆ ಎಲ್ಲ ನಾವು ಗಮನ ಕೊಟ್ಟಾಗ ಮಾತ್ರ ಅದು ಒಂದು ಸ್ಕಿಲ್ ಅಂತ ನಾವು ಪರಿಗಣನೆಗೆ ಪಡೆಯಬಹುದು. ಸರ್ಟಿಫಿಕೇಶನ್ ಈ ಒಂದು ವಿಷಯಕ್ಕೆ ಇದೆ ಅಂತ, ಎಲ್ಲಿ ಇವರು ಅದನ್ನು ಪಡ್ಕೋಬಹುದು, ಅದರ ಬಗ್ಗೆ ಸ್ವಲ್ಪ ತಿಳಿಸೋಣ. ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾನೇ ಸಾಕಷ್ಟು ಸರ್ಟಿಫಿಕೇಶನ್ ಸಂಸ್ಥೆಗಳನ್ನು ವಿವಿಧ ಯೋಜನೆಗಳಲ್ಲಿ ಜಾರಿಗೆ ತಂದಿದೆ. ಅದರಲ್ಲಿ ಸ್ಕಿಲ್ ಇಂಡಿಯಾ ಮಿಷನ್ ಅಡಿಯಲ್ಲಿ, ಆಮೇಲೆ ಇದು DDU-GKY ಅಂತ, ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ, ಆಮೇಲೆ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಪ್ರಮೋಷನ್ ಸ್ಕೀಮ್ಗಳ ಅಡಿಯಲ್ಲಿ,
ಆಮೇಲೆ ಈ ಭಾರತ ಸರ್ಕಾರಗಳು ವಿವಿಧ ಶಿಕ್ಷಣ ಸಂಸ್ಥೆಗಳು ಈ ವಿಶ್ವವಿದ್ಯಾನಿಲಯಗಳಲ್ಲಿ ಸ್ಕಿಲ್ ಸೆಂಟರ್ ಅಂತ ಒಂದು ಡಿಪಾರ್ಟ್ಮೆಂಟ್ ಮಾಡಿ ಪ್ರತಿ 6 ತಿಂಗಳಿಗೊಮ್ಮೆ ಪೇಪರ್ ನೋಟಿಫಿಕೇಶನ್ ಎಲ್ಲ ಮಾಡಿ ಈ ಗಾರೆ ಕೆಲಸ ಮಾಡೋದು ಅಥವಾ ಫಿಟ್ಟರು, ಇಂಜಿನಿಯರಿಂಗು, ಟೇಲರಿಂಗು ಎಲ್ಲ ವಿಭಾಗಗಳಲ್ಲಿ ತರಬೇತಿಯನ್ನ ಎಕ್ಸ್ಪರ್ಟ್ ಅನ್ನ ಕರೆದು ತರಬೇತಿಯನ್ನ ನೀಡಲಾಗ್ತಾ ಇದೆ. ನಮ್ಮ ವಿಶ್ವೇಶ್ವರ ತಾಂತ್ರಿಕ ವಿಶ್ವವಿದ್ಯಾನಿಲಯದಲ್ಲಿ ಈಗ ನಾವು 6 ತಿಂಗಳಿಂದ ಸುಮಾರು 500 ಜನರಿಗೆ ಈ ರೀತಿ ತರಬೇತಿಗಳನ್ನ ನೀಡಿದ್ವಿ. ಉತ್ತಮ. ಈಗ ಅಲ್ಲೇ ಒಂದು ಪ್ರಶ್ನೆ, ಶಿಕ್ಷಣ ಸಂಸ್ಥೆಗಳ ಪಾತ್ರ ಯುವಕರ ಕೌಶಲ್ಯವನ್ನು ಹೆಚ್ಚಿಸಲು ಏನು, ಅದರ ಬಗ್ಗೆ? ಈ ಯುವಕರಲ್ಲಿ ಕೌಶಲ್ಯವನ್ನು ಹೆಚ್ಚಿಸಲು ಶಿಕ್ಷಣ ಸಂಸ್ಥೆಗಳ ಪಾತ್ರ ಬಹುಮುಖ್ಯವಾಗಿದೆ. ಶಿಕ್ಷಣ ಸಂಸ್ಥೆಗಳು ಉದ್ಯೋಗಮುಖಿ ಶಿಕ್ಷಣ ಕಾರ್ಯಕ್ರಮಗಳನ್ನ ರೂಪಿಸಬೇಕು. ಹಾಗೇನೆ ವೃತ್ತಿಪರ ತರಬೇತಿಯನ್ನ ನೀಡುವುದು, ಉದ್ಯೋಗ ಮೇಳಗಳನ್ನ ಆಯೋಜಿಸುವುದು, ಇಂಟರ್ನ್ಶಿಪ್, ಪ್ರಾಯೋಗಿಕ ತರಬೇತಿ, ಮಾರ್ಗದರ್ಶನವನ್ನು ನೀಡುವುದರ ಮೂಲಕ ಯುವ ಕೌಶಲ್ಯ ಯೋಜನೆಗೆ ಸಹಕಾರವನ್ನು ನೀಡಬಹುದು. ಈಗ ಬಹಳ ಮುಖ್ಯವಾದ ಪ್ರಶ್ನೆ, ಸ್ಕಿಲ್ ಅಂತ ಬಂದಾಗ ಸ್ಕಿಲ್ ಇಂಡಿಯಾ ಅಂತ ಹೇಳ್ತಾರೆ. ಅದರ ಗುರಿ ಏನು ಆ್ಯಂಡ್ ಸ್ಕಿಲ್ ಇಂಡಿಯಾ ಅಂದ್ರೆ ಏನು, ಅದ್ರ ಬಗ್ಗೆನೂ ಸ್ವಲ್ಪ? ಸ್ಕಿಲ್ ಇಂಡಿಯಾ ಅಂದ್ರೆ ಸ್ಕಿಲ್ ಇಂಡಿಯಾ ಯುವಕರ ಮೇಲೆ ಕೇಂದ್ರೀಕೃತವಾಗಿರೋದ್ರಿಂದ ಪ್ರತಿಯೊಬ್ಬ ಯುವಕನು ಒಂದು ನಿರ್ದಿಷ್ಟವಾದ ಕ್ಷೇತ್ರದಲ್ಲಿ ಜಾಣ್ಮೆಯನ್ನ ಪಡೆಯುವುದು, ಜಾಣ್ಮೆ ಮತ್ತೆ ಆ ಕೆಲಸವನ್ನು ನಿರ್ವಹಿಸಲು ಬೇಕಾದಂತ ಸಾಮರ್ಥ್ಯವನ್ನು ಕರಗತ ಮಾಡಿಕೊಳ್ಳೋದು, ಅದು ಸ್ಕಿಲ್ ಇಂಡಿಯಾದ ಒಂದು ಆಬ್ಜೆಕ್ಟಿವ್ ಆಗಿದ್ದು. ಆಮೇಲೆ ಇದರ ಈ ಯೋಜನೆ ಗುರಿ ನಮ್ಮ ಭಾರತದಲ್ಲಿ ಏನಪ್ಪಾ ಅಂತಂದ್ರೆ 2030ನೇ ವರ್ಷದೊಳಗೆ ಸುಮಾರು 40 ಕೋಟಿ ಭಾರತೀಯರಿಗೆ ಕೌಶಲ್ಯ ತರಬೇತಿಯನ್ನ ನೀಡುವುದು, ಆಮೇಲೆ ಉದ್ಯೋಗಾರ್ಹತೆಯನ್ನ ಹೆಚ್ಚಿಸುವುದು, ಜಾಗತಿಕ ಮಟ್ಟದಲ್ಲಿ ಸ್ಪರ್ಧಾತ್ಮಕ ಯುವಶಕ್ತಿಯನ್ನ ರೂಪಿಸುವುದು, ಇವೆಲ್ಲ ಸ್ಕಿಲ್ ಇಂಡಿಯಾ ಯೋಜನೆಯ ಗುರಿಯಾಗಿವೆ. ಈಗ ಬಹಳಷ್ಟು ಜನ ಯುವಕ ಯುವತಿಯರು ವೇಣುಧ್ವನಿಯ ಈ ಕಾರ್ಯಕ್ರಮ ಕೇಳ್ತಿರ್ತಾರೆ. ಅಂತ ಸಂದರ್ಭದಲ್ಲಿ ಯಾರಾದರೂ ಈ ಒಂದು ಸ್ಕಿಲ್ ಇಂಡಿಯಾ ಯೋಜನೆ ಲಾಭ ಪಡಿಬೇಕಂದ್ರೆ ಹೇಗೆ ಅದನ್ನ ಪಡಿಬಹುದು? ಸ್ಕಿಲ್ ಇಂಡಿಯಾ ಲಾಭವನ್ನು ಪಡಿಬೇಕಂತಂದ್ರೆ ಅವರು ವಿವಿಧ ಸರ್ಕಾರಿ ಸಂಸ್ಥೆಗಳಿವೆ, ಹೌದು, ಅವುಗಳನ್ನ ಆನ್ಲೈನ್ ಮೂಲಕ, ವೆಬ್ಸೈಟ್ ಮೂಲಕ ಅವರು ಕಾಂಟ್ಯಾಕ್ಟ್ ಮಾಡಿ ಅರ್ಹತೆ ಇದ್ದವರು ಅಪ್ಲಿಕೇಶನ್ ಅನ್ನ ಹಾಕಬೇಕು. ಆಮೇಲೆ ಸರ್ಟೈನ್ ಪೀರಿಯಡ್ ಅಂದ್ರೆ ನಿಶ್ಚಿತ ಅವಧಿಯಲ್ಲಿ ಅವರು ತರಬೇತಿಗೆ ಕಾಲ್ ಮಾಡ್ತಾರೆ, ಅವಾಗ ಹೋಗಿ ಆ ಒಂದು ತರಬೇತಿಯನ್ನ ಪಡೆದುಕೊಳ್ಳೋದು. ತರಬೇತಿ ಅಂದ್ರೆ ಅಲ್ಲೇ ಯುವಕರಿಗೆ ಕೌಶಲ್ಯ ತರಬೇತಿಯನ್ನು ಒದಗಿಸಲು ಸರ್ಕಾರದ ಪಾತ್ರವೇನು, ಅದರ ಬಗ್ಗೆ? ಸರ್ಕಾರದ ಪಾತ್ರ ಇದರಲ್ಲಿ ಬಹುಮುಖ್ಯವಾಗಿದೆ. ಸರ್ಕಾರವು ವಿವಿಧ ಯೋಜನೆಗಳ ಅಡಿಯಲ್ಲಿ ಪ್ರಮುಖವಾಗಿ ಸ್ಕಿಲ್ ಇಂಡಿಯಾ ಮಿಷನ್ ಮೂಲಕ ವಿವಿಧ ಯೋಜನೆಗಳನ್ನು ಜಾರಿಗೆ ತಂದಿದೆ. ಅದರ ಜೊತೆಗೆ ತರಬೇತಿ ಕೇಂದ್ರಗಳ ಸ್ಥಾಪನೆ ಮಾಡುತ್ತಾ ಇದೆ. ಈ ಕ್ಷೇತ್ರಗಳಲ್ಲಿ ಉಚಿತ ತರಬೇತಿ ಮತ್ತು ಸರ್ಟಿಫಿಕೇಶನ್ಗಳನ್ನು ಕೂಡ ನೀಡಲಾಗ್ತಾ ಇದೆ. ಹಾಗೇನೆ ಆರ್ಥಿಕ ಸಹಾಯ ಮತ್ತು ತರಬೇತಿಗಳಿಗೆ ಸಬ್ಸಿಡಿಯನ್ನು ಕೂಡ ನೀಡಲಾಗ್ತಾ ಇದೆ. ಈ ನವೋದ್ಯಮಗಳಿಗೆ ಅಂದ್ರೆ ಸ್ಟಾರ್ಟ್ಅಪ್ಗಳಿಗೆ ಕೂಡ ಗೌರ್ಮೆಂಟ್ ಸಮ್ ಪರ್ಸೆಂಟೇಜ್ ಆಫ್ ಫಂಡಿಂಗ್ ಅನ್ನ ಸಬ್ಸಿಡಿ ಮೂಲಕ ನೀಡ್ತಾ ಇದೆ. ಇವತ್ತಿನ ದಿನ ಯಾವೆಲ್ಲ ಕಾರ್ಯಕ್ರಮಗಳನ್ನ ಮಾಡಲಾಗುತ್ತೆ, ಜಾಗೃತಿ ಕಾರ್ಯಕ್ರಮ ಈ ಒಂದು ದಿನದಂದು, ಅದರ ಬಗ್ಗೆ ತಿಳಿಸೋಣ. ವಿಶ್ವ ಯುವ ಕೌಶಲ್ಯದ ದಿನದ ಮುಖ್ಯ ಉದ್ದೇಶ ಒಂದು ಅವೇರ್ನೆಸ್ ಅನ್ನ ಮೂಡಿಸೋದು, ಜಾಗೃತಿಯನ್ನ ಮೂಡಿಸ ಆಗಿದೆ. ಇದರ ಅಡಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಈ ದಿನ ಆಚರಿಸ್ತಾರೆ. ಮುಖ್ಯವಾಗಿ ಕೌಶಲ್ಯ ಪ್ರದರ್ಶನ ಕಾರ್ಯಕ್ರಮಗಳು, ಯುವಕರಿಗೆ ಸನ್ನಿವೇಶಾತ್ಮಕ ಉಪನ್ಯಾಸಗಳನ್ನ ನೀಡುವುದು ಸೆಮಿನಾರ್ಸ್ ಮೂಲಕ, ತರಬೇತಿ ಕಾರ್ಯಾಗಾರಗಳು, ಉದ್ಯೋಗ ಮೇಳಗಳು, ಆಮೇಲೆ ಕೌಶಲ್ಯ ಪ್ರಶಸ್ತಿಗಳನ್ನ ನೀಡುವುದರ ಮೂಲಕ ಯುವ ಪೀಳಿಗೆಯನ್ನ ಉತ್ತೇಜಿಸುವುದು, ಈ ರೀತಿ ಕಾರ್ಯಕ್ರಮಗಳನ್ನು ಈ ದಿನ ಆಯೋಜನೆ ಮಾಡಲಾಗ್ತದೆ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು ಕಾರ್ಯಕ್ರಮ, ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವಿಶ್ವ ಯುವ ಕೌಶಲ್ಯ ದಿನದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಅಸಿಸ್ಟೆಂಟ್ ಪ್ರೊಫೆಸರ್ ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿದ್ಯಾಲಯ ಬೆಳಗಾವಿಯಿಂದ ಮೇಡಮ್ ಅಶ್ವಿನಿ ಅವರು. ಸೊ ಬಹಳಷ್ಟು ವಿಷಯದ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಮೇಡಮ್. ಈಗ ಆರ್ಥಿಕ ಬೆಳವಣಿಗೆಗೆ ಹೇಗೆ ಇದು ಸಹಾಯವಾಗುತ್ತೆ, ಅದರ ಬಗ್ಗೆ ಸ್ವಲ್ಪ ತಿಳಿಸಿ. ಯುವ ಶಕ್ತಿ ಯೂತ್ ಅಂತ ಇದು ದೇಶದ ಸಮೃದ್ಧಿಯ ಸಂಕೇತ. ಯುವ ಪೀಳಿಗೆ ದೇಶದ ಸಮೃದ್ಧಿಯ ಸಂಕೇತ. ಭವಿಷ್ಯವನ್ನು ರೂಪಿಸುವ ಸಾಮರ್ಥ್ಯ ಯುವಕರಿಗಿದೆ. ಈ ವೇಗವಾಗಿ ಬದಲಾಗುತ್ತಿರುವ ಜಗತ್ತಿನಲ್ಲಿ ಯುವಕರು ಯಶಸ್ವಿಯಾಗಲು ಸರಿಯಾದ ಕೌಶಲ್ಯಗಳನ್ನು ಹೊಂದಿರುವುದು ಅತ್ಯಗತ್ಯ. ಕೌಶಲ್ಯ ಅಭಿವೃದ್ಧಿಯಿಂದ ಯುವಕರು ಸ್ವಯಂ ಉದ್ಯೋಗಗಳನ್ನು ಪ್ರಾರಂಭಿಸಬಹುದು. ಆಮೇಲೆ ಹೊಸ ತಂತ್ರಜ್ಞಾನ ಆಧಾರಿತ ಉದ್ಯೋಗಗಳನ್ನು ಸ್ಥಾಪಿಸುವುದರ ಮೂಲಕ ಸಾವಿರಾರು ಜನಕ್ಕೆ ಉದ್ಯೋಗಾವಕಾಶಗಳನ್ನು ನೀಡಬಹುದು. ಹಾಗೆಯೇ ಉತ್ಪಾದನೆ ಮತ್ತು ಸೇವೆಗಳ ಗುಣಮಟ್ಟವನ್ನು ಹೆಚ್ಚಿಸಬಹುದು. ಈ ಎಲ್ಲ ಅಂಶಗಳು ದೇಶದ ಆರ್ಥಿಕ ಬೆಳವಣಿಗೆ ಸಹಕಾರಿಯಾಗಿವೆ. ಉದ್ಯಮಶೀಲತೆ ಹೇಗೆ ಹೆಚ್ಚಿಸಬಹುದು, ಅದರ ಬಗ್ಗೆ ಸ್ವಲ್ಪ ತಿಳಿಸಿ. ಯುವಕರಲ್ಲಿ ಈ ಕೌಶಲ್ಯವನ್ನು ಅಭಿವೃದ್ಧಿಪಡಿಸುವುದರಿಂದ ನವೀನ ಆಲೋಚನೆಗಳನ್ನು ಪ್ರೋತ್ಸಾಹಿಸುವುದರ ಮೂಲಕ, ಸ್ಟಾರ್ಟ್ಅಪ್ಗಳನ್ನ ನವೋದ್ಯಮ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ, ಬೆಂಬಲಿಸುವುದರ ಮೂಲಕ ಉತ್ತೇಜನ ನೀಡಬಹುದು. ಈ ಸ್ಟಾರ್ಟ್ಅಪ್ಗಳು
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಹಸಿರು ತಂತ್ರಜ್ಞಾನ, ಗ್ರೀನ್ ಟೆಕ್ನಾಲಜಿ, ಕೃಷಿ ತಂತ್ರಜ್ಞಾನ, ಅಗ್ರಿ ಟೆಕ್ನಾಲಜಿ ಮತ್ತು ಕ್ಲೀನ್ ಎನರ್ಜಿ ಕ್ಷೇತ್ರಗಳಲ್ಲಿ ನೂತನ ಆವಿಷ್ಕಾರಗಳನ್ನು ತರಲು ಮುಂದಾಗಿದೆ. ಇವುಗಳನ್ನೆಲ್ಲ ಬೆಂಬಲಿಸಲು ಸರ್ಕಾರ ಕೂಡ ಹಾಗೂ ಶಿಕ್ಷಣ ಸಂಸ್ಥೆಗಳು ಕೂಡ ಸಾಕಷ್ಟು ಸಹಕಾರಗಳನ್ನು ನೀಡ್ತವೆ. ಸರ್ಕಾರದವರು ಸಬ್ಸಿಡಿ ಮತ್ತು ಸೆಮಿನಾರ್, ವರ್ಕ್ಶಾಪ್, ಈ ರೀತಿ ಮಾರ್ಗದರ್ಶನಗಳನ್ನು ನೀಡುವ ಮೂಲಕ ಉತ್ತೇಜನವನ್ನು ನೀಡ್ತಾ ಇದ್ದಾರೆ. ಹಾಗೆ ಶಿಕ್ಷಣ ಸಂಸ್ಥೆಗಳು ಔದ್ಯೋಗೀಕರಣಕ್ಕೆ ಬೇಕಾದಂಥ ಹೊಸ ಪಠ್ಯಕ್ರಮಗಳನ್ನು ಹಾಗೆ ಪ್ರಾಯೋಗಿಕ ಲ್ಯಾಬ್ಗಳನ್ನು ಅಳವಡಿಸೋದ್ರ ಮೂಲಕ ಸಹಕಾರಿಯನ್ನು ನೀಡ್ತಾ ಇದ್ದೇವೆ, ಉತ್ತೇಜನವನ್ನು ನೀಡ್ತಾ ಇದ್ದೇವೆ. ಭವಿಷ್ಯದಲ್ಲಿ ಯುವಕರ ಕೌಶಲ್ಯ ಅಭಿವೃದ್ಧಿಗಾಗಿ ಯಾವ ಹೊಸ ಕ್ಷೇತ್ರಗಳು ಗಮನಾರ್ಹವಾಗಿವೆ, ಅದರ ಬಗ್ಗೆ ಸ್ವಲ್ಪ ತಿಳಿಸಿ. ಭವಿಷ್ಯದಲ್ಲಿ ಈ ಯುವಕರಲ್ಲಿ ಉದ್ಯೋಗೀಕರಣವನ್ನು ಬೆಳೆಸೋದ್ರಲ್ಲಿ ಮೊದಲನೇದಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಷೇತ್ರವು ಎಲ್ಲ ಕ್ಷೇತ್ರಗಳಲ್ಲಿ ತನ್ನ ಪಾತ್ರವನ್ನು ಸಂಪೂರ್ಣವಾಗಿ ನಿರ್ವಹಿಸ್ತಾ ಇದೆ. ಮಾರ್ಕೆಟಿಂಗ್ ಇರ್ಬೋದು, ಆಮೇಲೆ ಅಗ್ರಿಕಲ್ಚರ್, AI ಬೇಸ್ಡ್ ಅಗ್ರಿಕಲ್ಚರಿಂಗ್ ಅಂತ, ಆಮೇಲೆ ವಿವಿಧ ಸ್ತರಗಳಲ್ಲಿ, ಇದಷ್ಟೇ ಅಲ್ಲದೆ ವಿವಿಧ ಸ್ತರಗಳಲ್ಲಿ AI ಮೂಲಕ ನಾವು ಈ ಗಮನಾರ್ಹ ಬದಲಾವಣೆಗಳನ್ನು ತರಬಹುದು. ಆಮೇಲೆ ಡೇಟಾ ಸೈನ್ಸ್ ಮತ್ತು ಮಷಿನ್ ಲರ್ನಿಂಗ್, ಸೈಬರ್ ಸೆಕ್ಯೂರಿಟಿ, ಗ್ರೀನ್ ಎನರ್ಜಿ ಆ್ಯಂಡ್ ಸಸ್ಟೈನಬಲ್ ಟೆಕ್ನಾಲಜಿ, ಡಿಜಿಟಲ್ ಮಾರ್ಕೆಟಿಂಗ್, ರೋಬೋಟಿಕ್ಸ್, ಬ್ಲಾಕ್ ಚೈನ್, ಇದು ಡಿಸ್ಟ್ರಿಬ್ಯೂಟೆಡ್ ಡಿಜಿಟಲ್ ಆ್ಯಂಡ್ ರೆಕಾರ್ಡ್ ಸಿಸ್ಟಮ್ ಅಂತ, ಇವು ಗಮನಾರ್ಹ ಕ್ಷೇತ್ರಗಳಾಗಿವೆ. ಈಗ ಕಾರ್ಯಕ್ರಮದ ಇವತ್ತಿನ ಈ ಒಂದು ವಿಷಯದ ವಿಚಾರದಲ್ಲಿ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಮೇಡಮ್? ಕೊನೆಯದಾಗಿ ಯುವಕರು ತಮ್ಮ ಆಸಕ್ತಿಗೆ ತಕ್ಕಂತೆ ವಿಭಿನ್ನ ಕ್ಷೇತ್ರಗಳಲ್ಲಿ ಕೌಶಲ್ಯನ ಗಳಿಸಬೇಕು. ನಿಜ. ಶಿಕ್ಷಣದ ಜೊತೆಗೆ ಕೌಶಲ್ಯಾಭಿವೃದ್ಧಿ ನಡೆಯಬೇಕು. ಇದುವರೆಗೆ ಕೇವಲ ವಿದ್ಯಾಭ್ಯಾಸವೇ ಮುಖ್ಯ ಎಂದು ಪರಿಗಣಿಸಲಾಗ್ತಾ ಇತ್ತು. ಆದರೆ ಇಂದಿನ ಯುಗದಲ್ಲಿ ಕೌಶಲ್ಯವೇ ಯಶಸ್ಸಿನ ಕೀಲಿಕೈ. ಕೊನೆಯದಾಗಿ ಕೌಶಲ್ಯವಂತ ಯುವಕರು ಕೇವಲ ತನ್ನ ಬದುಕನ್ನು ಉತ್ತಮಗೊಳಿಸುವುದರ ಜೊತೆಗೆ ಉತ್ತಮ ಆರ್ಥಿಕ ಸದೃಢ ಸಮಾಜವನ್ನು ರೂಪಿಸಬಲ್ಲರು. ಅದ್ಭುತ ಮೇಡಮ್. ಬಹಳಷ್ಟು ವಿಷಯದ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಮೇಡಮ್. ಈಗ ಇಂಟರ್ನೆಟ್ಟು ಯುಗ ಅಂತಾನೆ ಹೇಳ್ತಾರೆ. ಅಂಥ ಸಂದರ್ಭಗಳಲ್ಲಿ ಎಲ್ಲರೂ ತಮ್ಮ ಜೀವನದಲ್ಲಿ ಏನು ಸ್ಕಿಲ್ ಇದೆಯೋ ಇಲ್ಲೋ, ಆನ್ಲೈನ್, ಡಿಜಿಟಲ್ ಅಥವಾ ಕಂಪ್ಯೂಟರ್ ಇನ್ ಜನರಲ್ ಮಾತನಾಡ್ಲಿಕ್ಕೆ ಹೋದ್ರೆ ಸ್ಕಿಲ್ ಬೇಕೇ ಬೇಕು ಅಂತಾರೆ. ಒಂದು ಕಡೆ ಡಿಗ್ರಿ ಇದ್ರೆ ಇನ್ನೊಂದು ಕಡೆ ಕಂಪ್ಯೂಟರ್ ಸ್ಕಿಲ್ ಎಷ್ಟಿದೆ ಅಪ್ಪ ಅಂತ ಕೇಳ್ತಾರೆ. ಜನರಲ್ ಆಗಿ ಫಸ್ಟ್ ಮಾತನಾಡೋಣ CS ಬಗ್ಗೆ, ಆಮೇಲೆ ಮಾತನಾಡೋಣ. ಡಿಗ್ರಿ ಇದ್ದವರಿಗೆ ಅವರಿಗೆ ಎಂಥ ಸ್ಕಿಲ್ ಅವರು ಅಳವಡಿಸ್ಕೋಬೇಕು ಫಾರ್ ಜಾಬ್ ಸೀಕರ್ಸ್? ಬರೀ ಬೇಸಿಕ್ ಡಿಗ್ರಿ, ನೋ ಕಂಪ್ಯೂಟರ್ ಬ್ಯಾಕ್ಗ್ರೌಂಡ್, ಅಲ್ಲಿಂದ ಆರಂಭ. ಯಾವುದೇ ಒಂದು ಕಲಾಕ್ಷೇತ್ರದಲ್ಲಿ ಡಿಗ್ರಿ ಇರ್ಬೋದು, ಆಮೇಲೆ ಇದು ವಾಣಿಜ್ಯ ಕ್ಷೇತ್ರದಲ್ಲಿ ಡಿಗ್ರಿ ಇರ್ಬೋದು, ತಾಂತ್ರಿಕ, ವೈದ್ಯಕೀಯ ಕ್ಷೇತ್ರದಲ್ಲಿ ಡಿಗ್ರಿ ಇರ್ಬೋದು. ಅವರು ಮುಖ್ಯವಾಗಿ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮೂಲಭೂತ ಜ್ಞಾನ, ಬೇಸಿಕ್ ಸ್ಕಿಲ್ಸ್ ಅನ್ನ ಚೆನ್ನಾಗಿ ಕಲಿಬೇಕು. ಕಲ್ತ ಮೇಲೆ ಅದನ್ನ ಪ್ರಾಯೋಗಿಕವಾಗಿ ಯಾವ ರೀತಿ ಅದನ್ನ ನಾವು ಜಾರಿಗೆ ತರಬೇಕು, ಇಂಪ್ಲಿಮೆಂಟ್ ಮಾಡ್ಬೇಕು ಅದ್ರ ಬಗ್ಗೆ ಅವರು ಗಮನ ಕೊಡಬೇಕು. ಆಮೇಲೆ ದಿನಕ್ಕೆ ಎಲ್ಲಾ ಕ್ಷೇತ್ರಗಳಲ್ಲಿ ತ್ವರಿತವಾಗಿ ಬೆಳವಣಿಗೆ ಆಗ್ತಾ ಇದೆ. ಆ ಬೆಳವಣಿಗೆ ಅನುಗುಣವಾಗಿ ತಮ್ಮ ಸ್ಕಿಲ್ಸ್ ಅನ್ನ ಅಪ್ಡೇಟ್ ಮಾಡ್ತಾ ಹೋಗ್ಬೇಕು. ಇದಾಯ್ತು ಜನರಲ್ ಅವರಿಗೆ. ಈಗ ಏನಾದ್ರು CS ಮಾಡ್ತಾ ಇದ್ದಾರೆ ಅಥವಾ ಕಂಪ್ಯೂಟರ್ ಸೈನ್ಸ್ ಮಾಡೋರು, ಅವರಿಗೆ ಯಾವ ರೀತಿಯ ಅಪ್ಗ್ರೇಡೇಷನ್, ಸ್ಕಿಲ್ ಅಪ್ಗ್ರೇಡೇಷನ್ ಯಾವುದೆಲ್ಲ ಮಾಡಬಹುದು? ಈಗ ಕಂಪ್ಯೂಟರ್ ಸೈನ್ಸ್ ನಲ್ಲಿ ಕೋರ್ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಇದೆ. ಹೌದು. ಆಮೇಲೆ ಅದರಲ್ಲೇ ಸ್ಪೆಷಲೈಸೇಷನ್ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಇದೆ, ಡಾಟಾ ಸೈನ್ಸ್ ಇದೆ, ಮಷಿನ್ ಲರ್ನಿಂಗ್ ಇದೆ. ಹೀಗೆ ಕಂಪ್ಯೂಟರ್ ಸೈನ್ಸ್ ನಲ್ಲಿ ಎಲ್ಲ ವಿಭಾಗಗಳಲ್ಲಿ ಅವರು 2 ಸೆಮಿಸ್ಟರ್, 1 ವರ್ಷ ಅವಧಿಯಲ್ಲಿ ಅವರು ಈ ಹೊಸ ಅಪ್ಡೇಟೆಡ್ ಸ್ಕಿಲ್ಸ್ ಪ್ರಾಯೋಗಿಕವಾಗಿ ಕಲಿತಾರೆ. ಅದ್ರ ಜೊತೆಗೆ ಅವರು ಕಂಪ್ನಿನಲ್ಲಿ ಏನಾದರೂ ವರ್ಕ್ ಮಾಡ್ಬೇಕಂತಂದ್ರೆ ಅಥವಾ ತಮ್ಮದೇ ಏನಾದರೂ ಸ್ಟಾರ್ಟ್ಅಪ್, ಓನ್ ಕಂಪ್ನಿ ಡೆವಲಪ್ ಮಾಡ್ಬೇಕಂತಂದ್ರೆ ಅದಕ್ಕೆ ಬೇಕಾದಂತ ಪ್ರೋಗ್ರಾಮಿಂಗ್ ಸ್ಕಿಲ್ಸ್ ಇರ್ಬೋದು, ಆಮೇಲೆ ನೆಟ್ವರ್ಕಿಂಗ್ ಸ್ಕಿಲ್ಸ್ ಇರ್ಬೋದು, ಮತ್ತೆ ಇದು ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸು, ಆಮೇಲೆ ಕಂಪ್ನಿ ನಿರ್ವಹಣೆ ಮಾಡ್ಬೇಕಂತಂದ್ರೆ ಮ್ಯಾನೇಜ್ಮೆಂಟ್ ಸ್ಕಿಲ್ಸು ಬೇಕು ಸರ್. ಓಕೆ, ಮ್ಯಾನೇಜ್ಮೆಂಟ್ ಸ್ಕಿಲ್ಸು, ಕಮ್ಯುನಿಕೇಶನ್ ಸ್ಕಿಲ್ಸು ಎಲ್ಲಾನು ಅವರು ಡೆವಲಪ್ ಮಾಡ್ಕೋಬೇಕು. ಇದು ಹೋಲ್ ಕಂಪ್ಯೂಟರ್ ಸೈನ್ಸ್ ಫೀಲ್ಡ್ ನಿಂತಿರೋದೇ ಈ 3 ಇದ್ರ ಮೇಲೆ. ಒಂದು ಪ್ರೋಗ್ರಾಮಿಂಗು, ಆಮೇಲೆ ಡಾಟಾಬೇಸ್ ಮತ್ತೆ ನೆಟ್ವರ್ಕಿಂಗು. ಇವು 3 ಇಲ್ಲದೆ ಇದ್ರೆ ನಾವು ಏನು ಯಾವ ರೀತಿ ಅಪ್ಲಿಕೇಶನ್ ಅನ್ನು ಡೆವಲಪ್ ಮಾಡ್ಲಿಕ್ಕೂ ಸಾಧ್ಯನೇ ಇಲ್ಲ. ಇದು ನಿಜ. ಅಂಥ ಸಂದರ್ಭದಲ್ಲಿ ಪ್ರೋಗ್ರಾಮಿಂಗ್ ಅಂತ ಹೇಳಿಬಿಟ್ರೆ C#, C++ ಅಲ್ಲಿದೆ. ಈಗ ಒಂದು ಪ್ರಾಂಪ್ಟ್ ಹಾಕಿದರೆ ಒಂದು ಇದರಲ್ಲಿ ಎಲ್ಲ ರೀತಿಯ ಕೋಡ್ ಅವೈಲೇಬಲ್ ಆಗುತ್ತೆ ಬಿಕಾಸ್ ಆಫ್ AI. ಅಂಥ ಸಂದರ್ಭದಲ್ಲಿ ನಾವು AI ಹೇಗೆ ಬಳಸ್ಬೋದು? ಏಕೆಂದರೆ ಅದೊಂದು ಭೀತಿ ಇತ್ತು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದರೆ ಬಹಳಷ್ಟು ಕೆಲಸ, ಜಾಬ್ಸ್ಗಳು ಹೋಗ್ಬಿಡುತ್ತೆ. ಅಂಥ ಸಂದರ್ಭದಲ್ಲಿ AI ಇದು ಒಂದು ನೆಸೆಸರಿ ಈವಲ್ ಆಗಿದೆ, ಅದ್ರ ಬಗ್ಗೆನೂ ಸ್ವಲ್ಪ ತಿಳಿಸಿ. ಇಲ್ಲ ಸರ್, ಇದು ಖಂಡಿತ ತಪ್ಪು. AI ಇದು ಉದ್ಯೋಗಕ್ಕೆ ಯಾವುದೇ ರೀತಿ ಕುತ್ತನ್ನು ತರ್ತಾ ಇಲ್ಲ.
ಇದರಿಂದ ಉದ್ಯೋಗಾವಕಾಶಗಳು ಹೆಚ್ಚಾಗ್ತಾ ಇದೆ. AI ಅನ್ನ ನಾವು ಎಲ್ಲಾ ಕ್ಷೇತ್ರಗಳಲ್ಲಿ ಅಳವಡಿಸಬಹುದು. ಆರೋಗ್ಯ ಇರಬಹುದು, ಕೃಷಿ ಇರಬಹುದು, ಆಮೇಲೆ ಮ್ಯಾನೇಜ್ಮೆಂಟ್ ಇರಬಹುದು. ಎಲ್ಲಾ ಕ್ಷೇತ್ರಗಳಲ್ಲಿ AI ಬೇಕೇ ಬೇಕು ನಮಗೆ. ನಾವು ಜಾಗತಿಕವಾಗಿ ಒಂದು ಕಾಂಪಿಟೇಷನ್ ಅಲ್ಲಿ ನಾವು ಇರ್ಬೇಕಂತಂದ್ರೆ, ಅಭಿವೃದ್ಧಿ ಆಗುತ್ತಿರುವ ದೇಶವಾಗಿರೋದು ನಮ್ದು, ನಾವು ಎಲ್ಲಾ ಕ್ಷೇತ್ರಗಳಲ್ಲಿ AI ಬೇಕೇ ಬೇಕು ಸರ್. ಅದು ತಪ್ಪು ಕಲ್ಪನೆ. ಈಗ ಪಾಲಕರು ಕೊರೋನಾ ಮಹಾಮಾರಿ ಅದಾದ ತಕ್ಷಣ ಎಲ್ಲಾ ಡಿಜಿಟಲ್ ಆಯ್ತು ಅಂತ ಸಂದರ್ಭದಲ್ಲಿ ಎಷ್ಟೋ ಪಾಲಕರಿಗೆ ಕಂಪ್ಯೂಟರ್ ಬಗ್ಗೆ ನಾಲೆಜ್ ಇದ್ರಿಗಿಲ್ಲ. ಅಂತವ್ರು ಏನಾದ್ರೂ ಸರ್ಟಿಫಿಕೇಶನ್ ಮಾಡಬಹುದಾ? ಮಾಡ್ಬೋದು. ಎಷ್ಟೋ ಆನ್ಲೈನ್ ಕೋರ್ಸಸ್ ಇದೆ. NPTEL, ಸ್ವಯಂ, ಆಮೇಲೆ ಯುಡಮಿ ಅಕಾಡೆಮಿ, ಹೀಗೆ ಸಾಕಷ್ಟು ಕೋರ್ಸ್ ಅಂತ ಮನೇಲಿ ಕುತ್ಕೊಂಡ್ರೆ ಡೈಲಿ 1-2 ಅವರ್ಸ್ ಸ್ಪೆಂಡ್ ಮಾಡಿದ್ರೆ ಅವರು ಸಾಕಷ್ಟು ತಮ್ಮ ಇದು ಕಂಪ್ಯೂಟರ್ಗೆ ಬೇಕಾದಂತ AI ಗೆ ಸಂಬಂಧಪಟ್ಟಂತ, ಆಮೇಲೆ ರೋಬೋಟಿಕ್ಸ್ ಇರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಮಷಿನ್ ಲರ್ನಿಂಗ್, ಡಾಟಾ ಸೈನ್ಸ್, ಇವೆಲ್ಲ ಟ್ರೆಂಡಿಂಗ್ ಫೀಲ್ಡ್ಸ್. ಇದ್ರ ಮೇಲೆ ಮನೆಯಲ್ಲೇ ಕುಂತು ಅವರು ಕೋರ್ಸ್ ಅನ್ನ ಮಾಡಬಹುದು. ಎಲ್ಲ ಸ್ಕಿಲ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ಈಗ ಯಾರಾದರೂ ಏನಾದರೂ ಲ್ಯಾಂಗ್ವೇಜ್ ಕಲಿಬೇಕು ಫಾರ್ ಅ ಜಾಬ್, ಕಮಿಂಗ್ ಫ್ರಮ್ ಅ CS ಬ್ಯಾಕ್ಗ್ರೌಂಡ್, ತಾವು ಏನ್ ಸಜೆಸ್ಟ್ ಮಾಡ್ತೀರಾ ಅವರಿಗೆ? ಮುಂಚೆ ಒಂದು ಟ್ರೆಂಡ್ ಇತ್ತು ಸರ್, ಓನ್ಲಿ ಕಂಪ್ಯೂಟರ್ ಸೈನ್ಸ್ ಗ್ರಾಜುಯೇಟ್ಸ್ ಮಾತ್ರ IT ಫೀಲ್ಡ್ ಅಲ್ಲಿ ವರ್ಕ್ ಮಾಡಬಹುದು ಅಂತ. ಆದ್ರೆ ಅದು ಸುಳ್ಳು. ಯಾವುದೇ ಕ್ಷೇತ್ರದಲ್ಲಿ ಯಾರು ಬೇಕಾದ್ರೂ ಮಾಡಬಹುದು. ಯಾಕಂದ್ರೆ ಈಗ ಕಲಿಕೆಗೆ ಸಾಕಷ್ಟು ಸೋರ್ಸ್ಗಳಿವೆ, ಇಂಟರ್ನೆಟ್ ನಲ್ಲಿ ಸೋರ್ಸ್ಗಳಿವೆ, ಆಮೇಲೆ ಗೌರ್ಮೆಂಟ್ ಇಂದ ಸರ್ಟಿಫೈಡ್ ಕೋರ್ಸ್ಗಳಿವೆ, ಸರ್ಟಿಫಿಕೇಶನ್ ಅನ್ನ ಕೊಡ್ತಾರೆ. ಇವುಗಳ ಮೂಲಕ ಇವೆಲ್ಲ ತರಬೇತಿಗಳನ್ನ ಕಲಿತು ಅವರು ಯಾವುದೇ ಕ್ಷೇತ್ರಗಳಲ್ಲಿ ಮೇ ಬಿ ಮೇನ್ ಕೋರ್ ಬ್ರಾಂಚ್ ಅಲ್ಲಿ ಇಲ್ಲದೆ ಇರಬಹುದು, ಬಟ್ ಸಬ್ ಬ್ರಾಂಚ್ಗಳಲ್ಲಿ ಅವರ ಕೆಲಸವನ್ನ ನಿರ್ವಹಿಸಬಹುದು. ಸೊ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಬಹಳ ವಿವರವಾಗಿ ಮಾಹಿತಿ ಕೊಟ್ಟಿದ್ದಕ್ಕೆ ಅಂಡ್ ಈ ಒಂದು ವಿಷಯದ ಕುರಿತು ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ. ನಮಸ್ಕಾರ ಮೇಡಮ್. ಥ್ಯಾಂಕ್ ಯು. ನನಗೆ ಈ ಒಂದು ವಿಶೇಷ ದಿನ ನನ್ನ ಒಂದು ಜ್ಞಾನವನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಕೊಟ್ಟಂತ KLE ವೇಣುಧ್ವನಿ ಸಮಸ್ತ ಸಿಬ್ಬಂದಿಗಳಿಗೆ ನನ್ನ ಅನಂತ ಧನ್ಯವಾದಗಳು. ಸ್ನೇಹಿತರೆ, ಇದಾಗಿತ್ತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವಿಶ್ವ ಯುವ ಕೌಶಲ್ಯ ದಿನ. ಈ ದಿನದ ಕುರಿತು ವಿವರವಾದ ಮಾಹಿತಿ ಅಂಡ್ ನಾನು ಕೇಳಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟರು ಕಾರ್ಯಕ್ರಮದ ಅತಿಥಿ ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿದ್ಯಾಲಯ ಬೆಳಗಾವಿಯ ಅಸಿಸ್ಟೆಂಟ್ ಪ್ರೊಫೆಸರ್ ಅಶ್ವಿನಿ ಚೆಲುವಾದಿ ಅವರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ. ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ. ಧ್ವನಿ ಧ್ವನಿ ಇದು ನಮ್ಮ ಧ್ವನಿ, KLE ಕನಸು ನನಸದ ವೇಣುಧ್ವನಿ.